2 hours later. ನಾನು ಡಿಸ್ಟ್ರಿಕ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾತಾಡಕ್ ಬಂದಿರೋ ವಿಷಯ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಈ ಗೃಹಲಕ್ಷ್ಮಿ ಯೋಜನೆ ಅದ್ರಲ್ಲಿ ಏನು ತಿಳ್ಸಕ್ ಬಂದಿದ್ದೀನಿ ಅಂತಂದ್ರೆ, ತಿಂಗಳಿಗೆ 2,000 ಬರುತ್ತೆ. ಅದು ಬರ್ತಿದೆಯೋ ಬರ್ತಿಲ್ವೋ, ಯಾವ ಮಂತಲ್ಲಿ ಎಷ್ಟು ಬರುತ್ತೆ, ಯಾವ ತಿಂಗಳಲ್ಲಿ ಎಷ್ಟು ಅಮೌಂಟ್ ಬಂದಿದೆ, ಟೋಟಲ್ ಆಗಿ ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ, ಕೆಲವ್ರಿಗೆ ಬಂದೇ ಇರಲ್ಲ, ಕೆಲವ್ರಿಗೆ ಬಂದಿರುತ್ತೆ. ಇದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತ ಒಂದು ಆ್ಯಪ್ನ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಇಲ್ಲ ಅಂತಂದರೆ ಗೂಗಲಲ್ಲಿ ಹೋಗಿ ಸೇವಾ ಸಿಂಧು GS ಅಂತ ಗೂಗಲಲ್ಲಿ ಹೊಡೆದ್ರೆ ಫಸ್ಟ್ಗೆ ಲಿಂಕ್ ಬರುತ್ತೆ. ನೀವು ಲಾಗಿನ್ ಮಾಡಿ ಅದರಲ್ಲೇ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಬನ್ನಿ, ನಾನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಅಂತ ಹೊಡೆದ್ರೆ ಎರಡನೇ ಆಪ್ಷನ್ನೇ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಓಪನ್ ಕೊಡಿ. ಅದಾದಮೇಲೆ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಗೆಟ್ OTP ಕೊಡಿ. ಗೆಟ್ OTP ಕೊಟ್ಟಾದ ನಂತರ OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ OTPನ ಎಂಟರ್ ಮಾಡಿ. ಆ OTP ಎಂಟರ್ ಆದಮೇಲೆ ನಾವು ಒಂದು ಪಿನ್ನ ಜನ್ರೇಟ್ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಆಗಿ 1 2 3 4 ಅಂತ ನಿಮಗೆ ಯಾವ ಪಿನ್ ಬೇಕೋ ಅದನ್ನು ನೀವು ಜನ್ರೇಟ್ ಮಾಡ್ಕೋಬೋದು. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಓಕೆ ಕೊಡಿ. ನೋಡಿ, ಹೀಗೆ ಓಪನ್ ಆಯಿತು. ಪೇಮೆಂಟ್ ಸ್ಟೇಟಸ್ಗೆ ಹೋಗಬೇಕು. ನೋಡಿ, ಅಲ್ಲೇ ಬಂತು ಅನ್ನಭಾಗ್ಯ ಗೃಹಲಕ್ಷ್ಮಿ ಅಂತ. ಇದರಲ್ಲಿ ನಾವು ಯಾವ ಮಂತಲ್ಲಿ ಎಷ್ಟು ಅಮೌಂಟ್ ಬಂದಿದೆ, ನನಗೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.